ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಎನ್ನುವಂತ ಡಿಕೆ ಮಾತಿದೆಯಲ್ಲ, ಅದರ ಮುಂದುವರೆದ ಭಾಗ ಇದು. ಡಿಕೆ ವಿರುದ್ಧ ಇವತ್ತೂ ಕೂಡ ಹಿರಿಯರು ತಿರುಗಿ ಬಿದ್ದಿದ್ದಾರೆ. ಇದು ಹಿಟ್ಲರ್ ರೀತಿಯ ನಡವಳಿಕೆ ಅಂತ ಕೆಲವರು ಟೀಕಿಸಿದ್ದಾರೆ. ಇನ್ನೂ CM ಆಗಿಲ್ಲ ನೀವು, ಈಗಲೇ ಈ ರೀತಿಯ ಮಾತನ್ನ ದಾಟಿ ಬಂದರೆ ಮುಂದೆ ಗತಿ ಏನು ಅನ್ನುವಂಥ ಪ್ರಶ್ನೆನೂ ಕೂಡ ಕೆಲವರು ಎತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಡಿಕೆ ಮತ್ತೆ ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನೊಂದು ಸಂಗತಿನ ನಾವು ನಿಮಗೆ ಹೇಳಲೇಬೇಕು. ಇಲ್ಲಿ ಏನು ಆಯೋಜಕರಿದ್ರಲ್ಲ, ಆಯೋಜಕರು ಮಾಡಿರುವಂಥ ಎಡವಟ್ಟುಗಳು ಒಂದೆರಡಲ್ಲ. ಯಾಕಂದರೆ ಯಾರನ್ನು ಕರಿಬೇಕು, ಯಾರನ್ನು ಬಿಡಬೇಕು, ಅದು ಯಾವುದು ಕೂಡ ಇವರಿಗೆ ನೆಟ್ಟಿಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಹಿರಿಯ ನಟರಿಗೂ ಸರಿಯಾಗಿ ಆಮಂತ್ರಣ ಹೋಗಿಲ್ಲ, ಹಿರಿಯ ನಿರ್ದೇಶಕರಿಗೂ ಸರಿಯಾಗಿ ಆಮಂತ್ರಣ ಹೋಗಿಲ್ಲ. ಯಾರನ್ನು ಕರಿಬೇಕು ಬಿಡಬೇಕು ಅನ್ನೋ ಗೊಂದಲದಲ್ಲಿ ಎಲ್ಲವನ್ನೂ ಕೂಡ ಗೊಂದಲ ಮಾಡಿಟ್ಟಿದ್ದಾರೆ. ಅದರ ದೊಡ್ಡ ಕೀರ್ತಿ ಸಾಧು ಕೋಕಿಲ ಅವರಿಗೆ ಸಲ್ಲುತ್ತೆ. ನಿಜಕ್ಕೂ ಹಾಗಾದರೆ ಇವತ್ತು ಏನಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನೋಡೋಣ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಡಿಕೆ ನಟ್ಟು ಬೋಲ್ಟು ಮಾತಿಗೆ ಸಿಡಿದೆದ್ದ ಗಂಧದ ಗುಡಿ. ಯಾರ ತಾತನ ಮನೆದು ಅಲ್ಲ ಕರ್ನಾಟಕ. ಯಾವ ಸಂಸ್ಕಾರದಿಂದ ಬಂದಿದೆಯೋ ನಾವು ಅದನ್ನ ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗತ್ತೆ ಅಷ್ಟೇ. ಇನ್ನು CM ಆಗಿಲ್ಲ, ಆಗ್ಲೇ ಇಂಥ ಮಾತು. ಸುದೀಪ್ ಮ್ಯಾನೇಜರ್ ಕಿಡಿ. DK ಶಿವಕುಮಾರ್ ಅವರು ಇನ್ನು DCM ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ. ಯಾರಪ್ಪನ ಮನೆ ಸ್ವತ್ತು ಅಲ್ಲ ರಾಜಕಾರಣ, ನಿಮ್ಮಪ್ಪನ ಮನೆ ಸ್ವತ್ತು ಅಲ್ಲ ವಿಧಾನಸೌಧ. ಇಂಡಸ್ಟ್ರಿ ಸಾಯ್ತಿದೆ, ಹಳ್ಳಿ ಭಾಷೆ ಅಂತ DCM DK ಸಮರ್ಥನೆ. ನನ್ನ ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ, ಅವ್ರದ್ದು ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಹೊಸ ಭಾಷೆ ಹೇಳ್ಕೊಳ್ಳಿ, ಆ ರೀತಿ ನಾನು ರೆಡಿ ಮಾಡ್ಕೊತೀನಿ. ಆಹ್ವಾನಿಸೋದ್ರಲ್ಲಿ ಎಡಬಿದ್ರ ಸಾಧು. ಗಿರೀಶ್ ಕಾಸರವಳ್ಳಿ ಬೇಸರ. ಧಗ ಧಗ. DCM DK ಆಡಿದ ನಟ್ಟು ಬೋಲ್ಟಿನ ಮಾತು ಸಂಪೂರ್ಣವಾಗಲ್ಲದೆ ಇದ್ರೂ ಇಡೀ ಗಂಧದ ಗುಡಿಯನ್ನೇ ಕೆರಳಿಸುವಂತೆ ಮಾಡಿದೆ. ಚಿತ್ರರಂಗ ಒಟ್ಟಿಗೆ ಇರಬೇಕು ಅನ್ನೋ DK ಮಾತನ್ನ ಸಮರ್ಥಿಸ್ತಲೇ ಅವರು ಬಳಸಿದ ನಟ್ಟು ಬೋಲ್ಟು ಅನ್ನೋ ಪದವನ್ನ ಖಂಡಿಸ್ತಿದ್ದಾರೆ. ಇದೇ ವಿಚಾರವೀಗ ಬೇರೆ ಸ್ವರೂಪಕ್ಕೆ ತಿರುಗಿದೆ. ಚಲನಚಿತ್ರೋತ್ಸವ ಆಯೋಜಿಸಿರುವ ರೀತಿಗೆ ಸ್ಟಾರ್ ನಟರನ್ನ, ನಿರ್ಮಾಪಕ ನಿರ್ದೇಶಕರನ್ನ ಆಹ್ವಾನಿಸಿದ ಕ್ರಮ ಸರಿಯಾಗಿಲ್ಲ ಅನ್ನೋ ಚರ್ಚೆಗೆ ನಾಂದಿ ಹಾಡಿದೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಅವರ ವಿರುದ್ಧ ಆಕ್ರೋಶ ಹೊರಹಾಕುವಂತೆ ಮಾಡಿದೆ. ಈ ಆಮಂತ್ರಣ ಜಟಾಪಟಿ ಏನು ಅನ್ನೋದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ DK ನಟ್ಟು ಬೋಲ್ಟಿನ ಮಾತಿಗೆ ಚಿತ್ರರಂಗದ ಹಿರಿಯರು ಕಿಡಿಕಾರಿದ್ದು ಹೇಗೆ, ಅದಕ್ಕೆ DK ಕೊಟ್ಟ ತಿರುಗೇಟೇನು ತೋರಿಸ್ತೀವಿ ನೋಡಿ. ಕರ್ನಾಟಕ ತಾತನ ಆಸ್ತಿ ಅಲ್ಲ ಎಂದ ಬಂಧನ ಬಾಬು. DK ತಿರುಗೇಟು. 50 ವರ್ಷ CM ಆಗಿರ್ತಾರ. ಇದು ಪೊಲಿಟಿಕಲ್ ಡಿಕ್ಟೇಟರ್ ಆಗಿ ಮಾತಾಡೋದು ತಪ್ಪು. ಸಿನಿಮಾನೇ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ, ರೀ ನಮ್ಗೆ ಸಿನಿಮಾ ಇಲ್ಲಿ ಬೇಡ ರೀ, ನಾವು ಪಕ್ಕಕ್ಕೆ ಹೋಗ್ತೀವಿ, UPಗೆ 5 ಕೋಟಿ ಸಬ್ಸಿಡಿ ಕೊಡ್ತಾರೆ. ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು. ಕನ್ನಡ ಚಿತ್ರರಂಗನ ನೀವು ಮಾಡೋಕ್ಕೆ ಬಿಡಲ್ಲ ಅಂದರೆ ಇದು ಯಾರ ತಾತನ ಮನೆದು ಅಲ್ಲ ಕರ್ನಾಟಕ. ಯಾವಾಗಲೂ ಒಂದು ಆಮಂತ್ರಣನ ಯಾರ ಕೈಲೋ ಕಳಿಸೋದಲ್ಲ. ಈಗ ನನಗೂ ಯಾರ ಕೈಲೋ ಕಳಿಸಿದ್ರು, ಭಾಳ ಬುದ್ಧಿವಂತರು ಅಂತ ಕಾಣುತ್ತೆ, ಅದಕ್ಕೆ ಅವ್ರು ಯಾರನ್ನೂ ಕರೆದಿಲ್ಲ. ಗಿರೀಶ್ ಕಾಸರವಳ್ಳಿ ಅವ್ರಿಗೇನೆ ಇನ್ವಿಟೇಷನ್ ಬಂದಿಲ್ಲ ಅಂದಾಗ ಕರ್ನಾಟಕಕ್ಕೆ 6 ಗೋಲ್ಡ್ ಮೆಡಲ್ ತಂದು ಕೊಟ್ಟಂತ ಒಬ್ಬ ಡೈರೆಕ್ಟರ್ನೇ ಇವ್ರು ಗುರುತಿಸಿಲ್ಲ ಅಂದರೆ ಇನ್ನು ಯಾರನ್ನು ಗುರುತಿಸ್ತಾರೆ? ಬೇರೆಯವರ ಲೆಕ್ಕನೇ ಇಲ್ಲ ಬಿಡಿ. ರಾಜೇಂದ್ರ ಸಿಂಗ್ ಬಾಬು ನನ್ನ ಫ್ರೆಂಡು, ಅವ್ರಿಗೆ ನಾವು ಚೇರ್ಮನ್ ಮಾಡಿದ್ದು, ಅಧಿಕಾರದ ದರ್ಪ ಇದ್ದದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ನ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ಅದಾದ್ಮೇಲೆ ಒಂದಿನನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ. ದರ್ಪ ಹಂಗೆ ಬಂದ್ಬಿಡ್ತದ? ಜನ ಕೊಟ್ಟಿದ್ದ ದರ್ಪನೇ, ಆ ದರ್ಪದಿಂದನೇ ಅವ್ರಿಗೊಂದು ಅಧಿಕಾರ ಕೊಟ್ಟಿದ್ದು ನಾವು. ಹೀಗೆ ರಾಜೇಂದ್ರ ಸಿಂಗ್ ಬಾಬು ಖಾರವಾದ ಪ್ರತಿಕ್ರಿಯೆಗೆ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟ DCM DK ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಾಯ್ತಾ ಇದೆ, ನಾನು ಇಂಡಸ್ಟ್ರಿಯವನೇ ಅಂದಿದ್ದಾರೆ. ಅಷ್ಟೇ ಅಲ್ಲ, ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಅಲ್ಲಿಗೆ ಸಿನಿಮಾ ನಟರು ಯಾಕೆ ಬರಬೇಕು ಅಂತ ಕೇಳಿದವ್ರಿಗೂ ಕೌಂಟರ್ ಕೊಟ್ಟಿದ್ದಾರೆ. ನಿಮ್ಮ ಯಶಸ್ಸು ಆಗ್ಬೇಕಾದ್ರೆ ಇವತ್ತು ಇಂಡಸ್ಟ್ರಿ ಸಾಯ್ತಾ ಇದೆ. ಎಲ್ಲರೂ ಬೆಳಗ್ಗೆ ಸಾಯಂಕಾಲ ಟಿವಿಗಳಲ್ಲಿ ಅರ್ಧ ಇದಾಗ್ತಾ ಇದೆ, ಹೊಸ ಸಿನಿಮಾಗಳು ಬರ್ತಾ ಇಲ್ಲ. ಒಂದಾಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರೋದು ನಿಮ್ಗೋಸ್ಕರ. ನನ್ನ ಟೀಕೆ ಮಾಡ್ತೀನಿ ಅಂದ್ರೆ ಬಹಳ ಖುಷಿಯಿಂದ ಮಾಡ್ಲಿ, ಏನ್ ತೊಂದರೆ ಇಲ್ಲ. ಹೋರಾಟ ಮಾಡ್ಲಿ, ಧಿಕ್ಕಾರ ಕರೀಲಿ, ಜೈಕಾರ ಹಾಕ್ಲಿ, ಇವೆಲ್ಲ ಏನಿಲ್ಲ. ನಾನು ಇಂಡಸ್ಟ್ರಿ, ಅವ್ರಿಗೆ ಹೆಂಗ್ ಇಂಡಸ್ಟ್ರಿ, ನಾನು ಇಂಡಸ್ಟ್ರಿಯವನೇ. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ.
ಬೀಯಿಂಗ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ದೇಶದ ನೆಲ ಜಲ, ರಾಜ್ಯದ ನೆಲ ಜಲ ಭಾಷೆಗೆ ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ, ಹುಬ್ಳಿಲಿ ನಡೆದಾಗ ಕಳಸಾ ಬಂಡೂರಿದು ಮಾದ ಇದೆಲ್ಲ ಯಾವ ಪಾರ್ಟಿಯವರು ಲೀಡರ್ಶಿಪ್ ತಗೊಂಡಿದ್ರು? ಯಾಕೆ ಫಿಲಂ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ? ಹಿಂದೆ ಯಾವಾಗ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮ ಮಾಡಂತ ಸಂದರ್ಭದಲ್ಲಿ ಪಕ್ಷ ಭೇದ ಬಿಟ್ಬಿಟ್ಟು ಹೆಂಗ್ ರಾಜ್ಕುಮಾರ್ ಬರ್ತಿದ್ರು? ನಾಗಾಭರಣ ಸಂಸ್ಕಾರದ ಮಾತಿಗೆ ಹಳ್ಳಿ ಭಾಷೆ ಎಂದು ಡಿಕೆ ಉತ್ತರ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಬಳಸಿದ ಪದಗಳು ಸರಿಯಿಲ್ಲ. ಅದು ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನು ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗತ್ತಷ್ಟೆ. ಅವರು ಮಾತಾಡಿದ್ದು ಆ ಕಂಟೆಂಟು ಮತ್ತು ಕಾಂಟೆಕ್ಸ್ಟು ಮತ್ತು ರೀತಿ ಮೂರು ತಪ್ಪೆ. ಆಯ್ತಪ್ಪ, ನೋಡೋಣ. ನನ್ನ ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ, ಅವ್ರದ್ದು ಸ್ಪೆಸಿಫಿಕ್ ಆಗಿ ಏನಾದ್ರು ಹೊಸ ಭಾಷೆ ಇದೆ ಹೇಳ್ಕೊಳ್ಳಿ. ಹಿಟ್ಲರ್ ಆಗೋಕ್ಕಾಗಲ್ಲ, ಸುದೀಪ್ ಮ್ಯಾನೇಜರ್ ಕಿಚ್ಚು. ಇನ್ನು ಡಿಕೆ ನಟ್ಟು ಬೋಲ್ಟು ಹೇಳಿಕೆಗಳಿಗೆ ಕಿಚ್ಚ ಸುದೀಪ್ ಮ್ಯಾನೇಜರ್ ಆಗಿರೋ ಚಕ್ರವರ್ತಿ ಚಂದ್ರಚೂಡ್ ಬೆಂಕಿ ಅಂತಾಗಿದ್ದಾರೆ. ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗೋಕ್ಕಾಗಲ್ಲ. ನೀವು ಬಿಜೆಪಿಯವರು ಇದ್ರು ಅವರು ಆಗಕ್ಕಾಗಲ್ಲ, ಕಾಂಗ್ರೆಸ್ನವರು ಇದ್ರು ಅವರಿದ್ರು ಆಗಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಇನ್ನು DCM ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ. ರವಿ ಗಣಿಗ ಅವರೇ, ನೀವು ಮರ್ತು ಬಿಟ್ರಿ DK ಸುರೇಶ್ ಅವ್ರಿಗೆ ಏನಾಯ್ತು ಅಂತ. ಈ ಟೋನ್ಗೆ ಹಂಗಾಗಿದ್ದು. ಈ ಮಾತಿನ ಜಟಾಪಟಿ ನಡುವೆ ಚಲನಚಿತ್ರೋತ್ಸವಕ್ಕೆ ಸ್ಟಾರ್ ನಟರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಸರಿಯಾಗಿ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡಿರೋ ಹಿರಿಯ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ, ವಿದೇಶಿಗರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಆದ್ರೆ ನಮಗ್ ಕೊಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಕೊಟ್ಟ ಸ್ಪಷ್ಟನೆ ಹೀಗಿದೆ. ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸ್ಗೆಲ್ಲ ಆಹ್ವಾನ ಹೋಗಿದೆ. ಕೆಲವರಿಗೆ ಹೋಗಿಲ್ಲದೆ ಇರಬಹುದು ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು. ಕೆಲವರಿಗೆ ದೊಡ್ಡ ದೊಡ್ಡ ಕಲಾವಿದರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗುತ್ತೆ. ಇದು ಸುದೀಪ್ ಸರೇ ಬಂದರು, ದರ್ಶನ್ ಸರೇ ಬಂದರು, ಅಲ್ವಾ ಯಶ್ ಅವರೇ ಬಂದರು ಅನ್ಕೊಳ್ಳಿ. ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ, ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್. ಇದರ ಬೆನ್ನಲ್ಲೇ ಯಾರ್ಯಾರಿಗೆ ಆಹ್ವಾನ ಕೊಡಲಾಗಿತ್ತು ಅನ್ನೋ ಪಟ್ಟಿಯನ್ನು ಆಯೋಜಕರು ರಿಲೀಸ್ ಮಾಡಿದ್ದಾರೆ. ನಿರ್ದೇಶಕ ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರ್, TN ಸೀತಾರಾಮ್, ಹಿರಿಯ ನಟರಾದ ದತ್ತಣ್ಣ, ದೇವರಾಜು, ದೊಡ್ಡಣ್ಣ ಮತ್ತು ರಮೇಶ್ ಅರವಿಂದ್, ರವಿಚಂದ್ರನ್, ದರ್ಶನ್, ಸುದೀಪ್, ಯಶ್, ಗಣೇಶ್, ಡಾಲಿ ಧನಂಜಯ್, ದುನಿಯಾ ವಿಜಿ, ಸುಮಲತಾ, ನೀನಾಸಂ ಸತೀಶ್, ಧ್ರುವ ಸರ್ಜಾ ಸೇರಿ ಒಟ್ಟು 515 ಜನರಿಗೆ ಆಮಂತ್ರಣ ಹೋಗಿದೆ ಅಂತ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.